ವಾಟ್ಸಪ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗಲ್ಲಿ. ಇವತ್ತು ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಬನ್ನಿ ಡಿಮಾರ್ಟ್ ಕಡೆಗೆ ಹೋಗೋಣ ನಾವು. ಟ್ರಾಫಿಕ್ ನೋಡ್ರಿ, ಇದು ಟ್ರಾಫಿಕ್ ಎಲ್ಲಿ ನೋಡಿದ್ರು ಟ್ರಾಫಿಕ್. हाँ दवाई हाँ कौन सा ಫೈನಲಿ ಸ್ನ್ಯಾಕರ್ಸ್ ಅಂತ ತೊಗೊಂಡು ಬಂದ್ವಿ. ಬನ್ನಿ ಇವಾಗ ರೂಮ್ ಕಡೆ ಹೋಗೋಣ, ನಮ್ಮ ಪಿ ಜಿ ಕಡೆಗೆ. ನೋಡ್ರಿ ಜನ ಡಿಮಾರ್ಟಿಗಂತೂ ಹೋಗಿ ಬಂದೆ. ಇವಾಗ ಜಸ್ಟ್ ರೂಮ್ ಹೋಗ್ತಿದ್ದೀನಿ. ಬನ್ನಿ, ಮುಖ ಫುಲ್ಲು ಬ್ಲ್ಯಾಕ್ ಡಾರ್ಕ್ ಆಗಿದೆ. ಈಗಲ್ಲಿ ಸುತ್ತಾಡಿ ಎಲ್ಲ ಹೋಗಿ ಬಂದೆ. ನೋಡ್ರಿ ಏನಪ್ಪ ಅಂದ್ರೆ ಪಿ ಜಿಗಂತೂ ಬಂದೆ. ಏನಂತಾರೆ ಫುಲ್ ನಮ್ಮ ಅಕ್ಕವ್ರ ಹತ್ರ ಹೋಗಿದೆ, ಎಲ್ಲ ಪಿ ಜಿಗೆ ಬಂದೆ. ಇಲ್ಲಿ ನೋಡ್ರಿ ಫುಲ್ಲು. ಬರ್ರಿ ನಮ್ಮ ರೂಮ್ ಕಡೆ ಹೋಗೋಣ ಬನ್ನಿ. ಓಕೆ ಗೈಸ್, ನಿನ್ನಂತೂ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ನೈಟ್ ಆಗಿದೆ ಫುಲ್ಲು. ಅಲ್ಲಿ ನೋಡ್ರಿ ಹೆಂಗೆ ಕಾಣತ್ತದಪ್ಪ ಅನ್ನೋದು. ನಿನ್ನೆ ನೈಟು ಫುಲ್ಲು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ, ಸ್ವಲ್ಪ ಯಾಕೋ ಗೊತ್ತಿಲ್ಲ, ಬ್ಲಾಗ್ ಅಂತೂ ಮಾಡ್ಲಿಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ಡಿಮಾರ್ಟಿಗೆ ಹೋಗಿ ಬಂದು ಇಲ್ಲಿ ನೋಡ್ರಿ ನೈಟಲ್ಲಿ ವ್ಯೂ ಅಂತೂ ಫುಲ್ಲು ಸಖತ್ತಾಗಿ ಕಾಣುತ್ತೆ. ನಮ್ಮ ಏನಂತ ಬೊಮ್ಮಸಂದ್ರದ ಏನಂತ ಡೆಲ್ಟಾ ನೋಡ್ರಿ ಹೆಂಗೆ ಕಾಣುತ್ತೆ ನೈಟಲ್ಲಿ. ಇಲ್ಲಿ ಫೋಕಸ್ ಇದು ಒಂದೇ ಸಾಕು ಗಾಯ್ಸ್, ಇಡೀ ಬೊಮ್ಮಸಂದ್ರಕ್ಕೆ ಬೆಳಕು ಕೊಡ್ಲಕ್ಕೆ. ಅದು ಒಂದೇ ಸಾಕು ಗಾಯ್ಸ್, ಅಷ್ಟೊಂದು ಬೆಳಕು ಹೊಡಿಯುತ್ತೆ. ಬಟ್ಟೆ ವಾಷಿಂಗ್ ಮಾಡ್ತಾಯಿದ್ದೀನಿ ಇವಾಗಂತೂ. ನೋಡ್ರಿ ಮುಖ ಹೆಂಗೆ ಬರ್ತಿದೆ ನಾನು. ಯಾಕಪ್ಪ ಅಂತಂದರೆ ಏನಂತಾರೆ ಇವಾಗೂ ಇನ್ನೂ ಇದಾಗಿಲ್ಲ. ಹಾಗೆ ಬಂದು ಹಾಗೆ ಬ್ಲಾಗ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಬನ್ನಿ ವೇಟ್ ಮಾಡೋಣ ಬಟ್ಟೆ ವಾಶ್ ಆಗೋವರೆಗೂ. ಅಲ್ಲಿಗೆ ಅಂತ ಫುಲ್ಲು ವೈಟ್ ಆಗಿದೆ ಗೈಸ್. ಏನಪ್ಪ ಅಂತಂದರೆ ಅದು ಕೆಂಪಾಗಿದೆ, ಸ್ವಲ್ಪ ಒಳಗಡೆ ನೋವು ಥರ ಇದು ಆಗ್ಯದ. ಫುಲ್ಲು ಕೆಂಪಗಾಗಿದೆ, ನೋಡ್ತಾ ಇದ್ದೀರಾ ಫುಲ್ಲು ಕೆಂಪಗಾಗಿದೆ. ಅದಕ್ಕೋಸ್ಕರ ಒಂದು ಟ್ಯೂಬ್ ತಂದು ಹಚ್ಕೋಬೇಕು. ಹಾಗೆ ಇಲ್ಲಿ ನೋಡ್ರಿ ಮುಗುಲು ನೋಡ್ರಿ ಹೆಂಗೆ ಕಾಣುತ್ತೆ ಮುಗುಲು. ಇಲ್ಲಿ ನೋಡ್ರಿ ಫುಲ್ಲು ಇದು ಏನಪ್ಪ ನಾ ಎಡಿಟ್ ಮಾಡಿದ್ನು ಅಂತಂದರೆ ಫುಲ್ಲು ಗಿಚ್ಚಾಗಿ ಕಾಣ್ತದೆ ಗೈಸ್. ಇಲ್ಲಿ ನೋಡ್ರಿ ಈ ಥರ ವ್ಯೂ ಕಾಣುತ್ತೆ ಚೆನ್ನಾಗಿ. ಎಡಿಟ್ ಮಾಡಿದ್ಮೇಲೆ ತೋರಿಸ್ತೀನಿ, ಎಡಿಟ್ ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡ್ರಿ. ಟೈಮ್ ಎಷ್ಟಾಗ್ತೈತೆ ಇವಾಗ ಗೈಸ್? 7:47 ನಿಮಿಷ ಆಗ್ತಾಯಿದೆ. ಬನ್ನಿ ವಾಶ್ ಆಗ್ಲತ್ತವ, ಟೈಮಿಂಗು ಮುಗಿಯೋಕೆ ಬಂದಿದೆ. ನೋಡ್ರಿ ನೈಟ್ ವ್ಯೂ ಹೆಂಗೆ ಕಾಣುತ್ತೆ. ನಾನು ಇನ್ನೂ ಎಡಿಟೇ ಮಾಡಿಲ್ಲ, ಇಷ್ಟು ಮಸ್ತಾಗಿ ಕಾಣುತ್ತೆ ಆಲ್ರೆಡಿ ವಿಡಿಯೋ ರೆಕಾರ್ಡಿಂಗಲ್ಲಿ. ಇನ್ನು ಏನಪ್ಪ ಅಂತಂದರೆ ಎಡಿಟ್ ಮಾಡಿದ್ರೆ ಯಾವ ಥರ ಕಾಣ್ಬೋದು ಯೋಚನೆ ಮಾಡಿರಿ. ಹಾಗೆ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 4,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೊಂದು 6,000 ಸಬ್ಸ್ಕ್ರೈಬರ್ ಆಗ್ತಾರೆ, ಫುಲ್ 10K ಸಬ್ಸ್ಕ್ರೈಬರ್ ಆಗ್ತಾರೆ. ವ್ಯೂ ಈಗ ಈ ವ್ಯೂ ನೋಡಿ ಗೈಸ್ ಹೆಂಗೆ ಕಾಣ್ತಾ ಇದೆ ಅನ್ನೋದು. ಇದು ಫುಲ್ಲು ಫ್ರೇಮ್ ಅಂತೂ ಮಸ್ತಾಗಿ ಕಾಣುತ್ತದೆ. ಈ ಕಡೆ ಫ್ರೇಮ್ ಅಷ್ಟೊಂದು ಚೆನ್ನಾಗಿ ಕಾಣುತ್ತಿಲ್ಲ, ಆದರೆ ನೋಡ್ರಿ ಈಗ ಹೆಂಗೆ ವ್ಯೂ ಕಾಣುತ್ತೆ. ಈ ಥರ ವ್ಯೂ ಯಾವುದೋ ಸಿನಿಮ್ಯಾಟಿಕ್ ಮೂವಿಯಲ್ಲಿ ಕಾಣ್ತೋ ಥರ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ ಫುಲ್ಲು ಟಾಪ್ ಮೇಲೆ ಹೋಗೋಣ ಬನ್ನಿ.
ಓಕೆ ಇವಾಗಂತೂ ಊಟ ಫಿಲ್ಮ್ ನೋಡ್ತಾ ಇದ್ದೀನಿ ಲೈಟೇ ಅಮ್ಮ ಮಮತಾ ಮನೆಯವರು ತಟ್ಟೆ ಇಸ್ಕೊಂಡಿದ್ರಲ್ಲ ಕೊಡ್ತಾನೆ ಇಲ್ಲ. ಯಾಕಂತೆ ಗೊತ್ತಿಲ್ಲ. ಯಾವಾಗ ಹಿಂಗೇನೆ ಇಸ್ಕೊಂಡಿದ್ದೀನಿ ವಾಪಸ್ ಕೊಡ್ಬೇಕು ಅಂದ್ರೆ ಏನೋ ಚುಚ್ಚದಾಗ ಆಯ್ತದೆ ಅವ್ರಿಗೆ. ತಗೊಳಮ್ಮ. ಅಪ್ಪ ಬಂದ ಏನು ಗಲಾಟೆ? ಅಮ್ಮ ಅಕ್ಕ ಬಂದ್ರು. ಹೌದೇ ನಿಮ್ಮಪ್ಪ? ಐ ಇದೇನ್ರಿ ಇದಕ್ಕೆ ಬಂದ್ಬಿಟ್ಟಿದ್ದೀರಾ? ಅಕ್ಕ ಸಂಪಾದನೆ ಮಾಡ್ಕೊಂಡು ಬಂದಿದ್ದು ಹೋಗೋಗೆ ದುಬೈಲಿ ಪರ್ಚೇಸ್ ಮಾಡಕ್ ಹೋದಾಗ ನಮ್ಮೂರ್ ಕಡೆಯವರು ಇಬ್ಬರನ್ನ ನೋಡಿ ಅವನಲ್ಲಿ ಹೋಗ್ತಿದ್ದಾನಲ್ಲ ಕಿರಾತ್ಕ ನಂದಿ ಅಪ್ಪ ಅಂತಂದ್ರು. ಕಿವಿಲಿ ಕೇಳಿದ್ದಲ್ವ ಒಂದು ಸುಮ್ಮನಾದೆ. ತಗೊಂಬಂದಿದ್ದಂತೆ ಏನ್ ಮಾಡೋದು ಅಂತ ಕೇಳಿದ್ರು, ಅದಕ್ಕೆ ಬಿಟ್ಬಿಟ್ಟು ಬನ್ನಿ ಅಂದೆ. ಕೆಲಸ ಮಾಡೋರಿಗೆ 50 ರೂಪಾಯಿ ಕೊಟ್ಟು ಈ ಸೀನ್ ಬಾರಿ ಕಾಲೇಜ್ ಹೊಂಟಿಯಾ? ಹೌದು. ತಗ ಅಕ್ಕಪಕ್ಕದಲ್ಲಿ ಹಿಂದಿಸಿ ಯಾರೂ ಇಲ್ಲ. ಇಲ್ಲಿ ನೋಡ್ರಿ ಇವಾಗ ಸೀನ್ ಬಾರಿ ನಾವು ಕಾಲ ಬೇರೆ ಹತ್ರ ಬರ್ತಾರೆ. ಅತಿಥ್ಲಾಗ ಯಾರು ಹೆಂಗಸರು ಇಲ್ಲ. ಇಂಥ ಹೊತ್ನಾಗ ಇಲ್ಲ ಪೈಪ್ ತಂದು ಹಾಕೋದು. ನಿಮ್ಮ ಅವ್ವ ಇಲ್ಲ ಅವಳು ಕೆಲಸದವರು ಅರಿಯ ಮಾಡಕ್ ಹೋಯ್ತೆ. ಓ ಒಸಿ ನಿಂತ್ಕೊಳ್ಳವ, ಒಸಿ ನಿಂತ್ಕೊಳ್ಳವ. ಅಕ್ಕಪಕ್ಕದಲ್ಲಿ ಹಿಂದಿಸಿ ಯಾರೂ ಇಲ್ಲ. ನಾವು ಕಾಲ ಹತ್ರ ಬರಕ್ ಮುಂಚೆ 1-4 ಶಾಸ್ತ್ರಕ್ಕೆ ಪೈರ್ ನೆಟ್ಬಿಟ್ಟು ಹೋಗ್ಬಿಡವ. ಏನ್ ಯೋಚನೆ ಮಾಡ್ತಿದೀಯವ? ನಾಟಿ ಮಾಡಕ್ ಬರಲ್ವಾ? ಬರದಿದ್ರು ಪರವಾಗಿಲ್ಲ, 4 ಪೈರ್ ನಾಟ್ಬಿಟ್ಟು ಹೋಗಷ್ಟೇ. ನನಗ್ ನಾಟಿ ಮಾಡಕ್ ಬರಕಿಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ನಮ್ದು ಗಡ್ಡೆ ಅದೇ, ನಾನು ಚೆನ್ನಾಗಿ ನಾಟಿ ಮಾಡ್ತೀನಿ. ಹಂಗ ಒಳ್ಳೇದಾಯ್ತಲ್ಲ. ಬಾವತ್ತೆ ವಾವ್ ವೆರಿ ನೈಸ್ ಸೀನ್. ಬಾವ ಕೈ ತಗೋ ತಗೋ. ಕಾಲೇಜ್ ಹೊಂಟಿಯಾ? ಹೌದು. ತಗೋ ಕೈ ಕಾಲೆಲ್ಲ ಒರೆಸ್ಕ. ಸರಿ, ಈ ವರ್ಷ ಸೂಪರ್ ಆಗಿ ಬೆಳೆ ಬರುತ್ತೆ. ಎಲ್ಲಿ 100 ರೂಪಾಯಿ ಕೊಡು. 100 ರೂಪಾಯ? ಹೌದು. ಅಯ್ಯೋ ನೀನ್ ನಮ್ಮ ಅಪ್ಪಂಟು ಅಲ್ಲಿ ದಿನವೆಲ್ಲ ಕೆಲಸ ಮಾಡೋರಿಗೆ 50 ರೂಪಾಯಿ ಕೊಡಲ್ಲ ನಾವು. ಒಳ್ಳೆ ಸರ್ವಾಯ್ತಮ್ಮ ನಿಂದು. ಇದು ದೇವರ ಕಾಸು, ಇಲ್ಲ ಅಂತ ಹೇಳ್ಬಾರ್ದು. ತೆಗಿರಿ. ಏನವ್ವ ದೇವ್ರು ಅಂತೆಲ್ಲ ಎದುರಿಸ್ತಾ ಇದೆಯಲ್ಲ, ಕೊಡ್ತೀನಿ ತಾಳು. ತೆಗಿರಿ. ನಂಗೂ ಕೊಡ್ಬೇಕು ಅವ್ರಿಗೂ ಕೊಡ್ಬೇಕು. ಕರೋಡನೆ ಮಾಡ್ಬಿಡ್ತಿದ್ಯಲ್ಲವ. ಕೊಳ್ಳೆ ಹೊಡೆದಾದ್ರೂ ಸಂಸಾರ ನಿಭಾಯಿಸ್ತೀಯ ಕಣಮ್ಮ ನೀನು. ಹಾ, ಯಾಕೆ ಬುಲ್ಬಲ್ ಮಾತಾಡಕ್ಕಿಲ್ವಾ? ಮಾತಾಡಕ್ಕಿಲ್ವಾ?